ಸರ್ ನಮಸ್ತೆ. ಈ ಶಾಲೆ ಶ್ರೀ ಸಾಯಿ ಗುರುಕುಲ ವಸತಿಯುತ ಶಾಲೆ ಹಾಗೂ PU ಕಾಲೇಜ್. ಈ ಒಂದು ಶಾಲೆಯಲ್ಲಿ ಇದು 16ನೇ ವರ್ಷದ ಕೂಸಾಗಿದೆ. ಈ ಶಾಲೆ ಇವತ್ತು ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣೀಭೂತರಾಗಿರುವ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಶಾಲೆಯ ಮೇಲೆ ವಿಶ್ವಾಸವಿಟ್ಟು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸಿರ್ತಕ್ಕಂಥ ಪಾಲಕರಿಗೂ, ಜೊತೆಗೆ ಈ ಶಾಲೆಗೆ ಅಹರ್ನಿಶಿ ದುಡಿತಕ್ಕಂಥ ಶಿಕ್ಷಕ ವರ್ಗಕ್ಕೂ ಮತ್ತು ಬೋಧಕೇತರ ಸಿಬ್ಬಂದಿರು ಮೊದಲನೇದಾಗಿ ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ಶಾಲೆಯ ವೈಶಿಷ್ಟ್ಯ ಏನಂತ ಹೇಳಿದರೆ, ಪ್ರತಿಯೊಂದು ಶಾಲೆಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ರೂಪುರೇಷೆಗಳನ್ನು ಮತ್ತು ಮಕ್ಕಳ ಜ್ಞಾನಾರ್ಜನೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇರ್ತದೆ. ಆದರೆ ನಮ್ಮ ಶಾಲೆ ವಿಶೇಷತೆ ಏನಂತ ಹೇಳಿದರೆ, ಈ ಶಾಲೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಮೂಲತಃ ಸಂಸ್ಕಾರದ ಬೇರುಗಳು ಆಳಮಟ್ಟದಲ್ಲಿ ಇಳಿಬೇಕು. ಕೊನೆಗೆ ನಮ್ಮ ದೇಶ ಮತ್ತು ಸಂಸ್ಕೃತಿ ಮತ್ತು ಸಂಸ್ಕಾರ ಇದು ಕೊನೆಯ ತನಕನೂ ಉಳಿತಕ್ಕಂಥದ್ದು ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ನಾವು ಮಕ್ಕಳನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಮಕ್ಕಳನ್ನು ನಾವು ದೇವರಿಗೆ ಹೇಗೆ ಪುಷ್ಪಾರ್ಚನೆ ಮಾಡ್ತೀವೋ ಹಾಗೆ ಇವತ್ತು ನಮ್ಮ ಮಕ್ಕಳು ದೇವ್ರ ಸಮಾನ. ನಾಳೆ ಆ ಮಕ್ಕಳು ಏನಾಗ್ತಾರೆ, ಸಮಾಜಕ್ಕೆ ಬೆಳಗಾಗ್ತಾರೆ, ತಂದೆ ತಾಯಿಗಳಿಗೆ ಬೆಳಕಾಗ್ತಾರೆ, ಮತ್ತು ನಾಳೆ ಅವು ದೇಶವನ್ನು ಮುನ್ನಡೆಸ್ತಕ್ಕಂಥ ಪ್ರಜೆಗಳಾಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡುವ ಮುನ್ನ ಪ್ರತಿಯೊಂದನ್ನು ಕೂಡ ಸಂಸ್ಕಾರಯುತವಾಗಿ ಆ ಸಂಸ್ಕೃತಿ ಎಲ್ಲೆಡೆ ಪಸರಿಸಲಿ, ಆ ನಾಡಿನಲ್ಲೇ ಹಬ್ಬಲಿ, ನಮ್ಮ ಮಕ್ಕಳು ಎಲ್ಲೋದರೂ ಕೂಡ ಬೆಳಕಾಗಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಸಂದರ್ಭೋಚಿತವಾಗಿ ನಾವು ಸಂಸ್ಕಾರದೆಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ನಾವು ಮಕ್ಕಳನ್ನು ಬರಮಾಡ್ಕೊಳ್ತಕ್ಕಂಥ ಸಂಪ್ರದಾಯವನ್ನು ನಾವು ಅದಕ್ಕೆ ನಾಂದಿ ಹಾಡ್ತೇವೆ ಪ್ರತಿ ವರ್ಷವೂ ಕೂಡ. ಇದು ಈಗಾಗಲೇ ಎಲ್ಲ ಹೊನ್ನಾಳಿ ಭಾಗದಲ್ಲಿರ್ತಕ್ಕಂಥ ಹಾಗೂ ನಮ್ಮ ಶಾಲೆಗೆ ಬಂದಿರತಕ್ಕಂಥ ಎಲ್ಲ ಪೋಷಕ ವರ್ಗಕ್ಕೂ ಕೂಡ ಈ ಮಾಹಿತಿ ಇದೆ. ಹಾಗಾಗಿ ಇನ್ನೂ ಹೊಸ ಮಕ್ಕಳಿಗೆ ನಮ್ಮ ಶಾಲೆಗೆ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಆ ಪೋಷಕರಿಗೆ ಕೂಡ ವಿಶ್ವಾಸವಿಟ್ಟು ಸೇರಿರ್ತಕ್ಕಂಥವ್ರಿಗೆ ಕೂಡ ಇನ್ನು ಮುಂದೆ ನಮ್ಮ ಶಾಲೆಯ ಸಂಸ್ಕಾರ ಸಂಸ್ಕೃತಿ ಗೊತ್ತಾಗಲಿ, ಅವರಿಂದ ನಾಡಿನಲ್ಲೇ ಆ ಹಬ್ಬಲಿ ಗುರುಕುಲ ವಸತಿಯುತ ಶಾಲೆ ಮತ್ತು ಗುರುಕುಲ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ಧ್ಯೇಯೋದ್ದೇಶಗಳು ನಾಡಿನಲ್ಲೆಲ್ಲ ಪಸರಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಾನು ಅಂತ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹಿಂಗೆ ಮಾಡಿ ನಾನು